ಅತ್ತ ಜೈಲಿಂದ ನೆಮ್ಮದಿ ಇಲ್ಲ, ಇತ್ತ ಜೀವಕ್ಕೆ ಜೀವ ಅನ್ನಿಸ್ಕೊಂಡವರು ನೋಡಕ್ ಬಂದಿಲ್ಲ. ಜೈಲಲ್ಲಿ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡುವ ದಾಸ ಎಲ್ಲದಕ್ಕೂ ಸಿಡ್ಕಾಡ್ತಾ ಇದ್ದಾನಂತೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಆತ್ಮೀಯರ ವಿರುದ್ಧ ಕಾಟೇರನ ಕೋಪ, ಜೈಲಿಗೆ ನೋಡಲು ಬಾರದ್ದಕ್ಕೆ ದಾಸನ ಸಿಟ್ಟು. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಹಾಗೋ ಹೀಗೋ ದಿನ ದೂಡುತ್ತಿದ್ದಾನೆ. ಕೊಟ್ಟಿದ್ದನ್ನ ತಿಂದುಕೊಂಡು ಉಸಿರು ಬಿಡದಂತೆ ಹೇಳಿದ್ದನ್ನ ಕೇಳಿಕೊಂಡು ಸುಮ್ಮನಿದ್ದಾನಂತೆ. ಆದರೆ ಆತ್ಮೀಯರ ವಿರುದ್ಧ ದಾಸ ಸಿಟ್ಟಾಗಿದ್ದಾನೆ ಅಂತ ಹೇಳಲಾಗ್ತಿದೆ. ಬಳ್ಳಾರಿಗೆ ಜೈಲಿಗೆ ಹೋದ್ಮೇಲೆ ನೋಡಲು ಬಾರದ ಆತ್ಮೀಯರ ಮೇಲೆ ದರ್ಶನ್ ಮುನಿಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ. ದರ್ಶನ್ಗೆ ಸಪೋರ್ಟ್ ಮಾಡಿದವರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ ಅನ್ನೋ ಚರ್ಚೆಗೆ ದರ್ಶನ್ ಆತ್ಮೀಯರು ಹೆದರಿದ್ರ ಎಂಬ ಮಾತಿದೆ. ಕುಟುಂಬಸ್ಥರ ಒಪ್ಪಿಗೆ ಪಡೆದು ಅತಿ ಆತ್ಮೀಯರು ದರ್ಶನ್ ಭೇಟಿ ಮಾಡಬಹುದು ಎಂದು ಕೋರ್ಟ್ ಅವಕಾಶ ಕೊಟ್ಟಿದೆ. ಆದರೆ ಕೋರ್ಟ್ ಪರ್ಮಿಷನ್ ಕೊಟ್ಟರೂ ದೊಡ್ಡ ದೊಡ್ಡ ನಿರ್ಮಾಪಕರು, ನಿರ್ದೇಶಕರು ಬಳ್ಳಾರಿ ಜೈಲಿಗೆ ಬರಲು ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ದರ್ಶನ್ ಸಿಟ್ಟಾಗಿದ್ದಾನಂತೆ. ಅಂತರ ಕಾಯ್ದುಕೊಳ್ತಿದ್ದಾರ ಅತ್ಯಾತ್ಮೀಯರು. ಕೋರ್ಟ್ ಪರ್ಮಿಷನ್ ಕೊಟ್ರೆ ಹಲವರು ಬರ್ತಾರೆ ಎನ್ನುವ ನಿರೀಕ್ಷೆ ಇಟ್ಕೊಂಡಿದ್ದ ದಾಸನ ನಿರೀಕ್ಷೆ ಹುಸಿಯಾಗಿದೆ. ದರ್ಶನ್ಗೆ ಬೆಂಬಲಿಸಿದವರಿಗೆ ಸಂಕಷ್ಟ ಎದುರಾಗುತ್ತೆ ಅಂತ ಅತ್ಯಾತ್ಮೀಯರು ಅಂತರ ಕಾಯ್ದುಕೊಳ್ತಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಇಲ್ಲಿವರೆಗೂ ಕುಟುಂಬಸ್ಥರನ್ನ ಹೊರತುಪಡಿಸಿ ಧನ್ವೀರ್ ಡೆವಿಲ್ ಚಿತ್ರದ ನಿರ್ದೇಶಕ ಪ್ರಕಾಶ್ ಬಿಟ್ರೆ ಯಾರೂ ಭೇಟಿಯಾಗಿಲ್ಲ. ಯಾಕೆ ಬೇಕು ಸಹವಾಸ ಅಂತ ದರ್ಶನ್ ಆತ್ಮೀಯರು ಸುಮ್ಮನಾಗಿದ್ದಾರೆ ಎನ್ನಲಾಗ್ತಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಅವರೆಲ್ಲ ದರ್ಶನ್ಗಾಗಿ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ತವರು, ಪೋರ್ಕಿಗಾಗಿ ಜೈಲು ಪಾಲಾದವರು. ಬೇಲ್ ಸಿಕ್ಕಿದ್ರೂ ಆ ಬಡಪಾಯಿಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಜಾಮೀನು ಸಿಕ್ಕಿದ್ರೂ 10 ದಿನಗಳಿಂದ ಕಂಬಿ ಎಣಿಸ್ತಾ ಇದ್ದ ಬಡವರ ಮಕ್ಕಳು ಕೊನೆಗೂ ರಿಲೀಸ್ ಆಗಿದ್ದಾರೆ. ಆ ಕುರಿತು ಒಂದು ವರದಿ ಎಲ್ಲಿದೆ. ಈ ಮುಖಗಳನ್ನೊಮ್ಮೆ ನೋಡಿ. ಇನ್ನು ಸರಿಯಾಗಿ ಗಡ್ಡ ಮೀಸೆ ಬೆಳೆದಿಲ್ಲ, ಬಾಳಿ ಬದುಕಬೇಕಾದ ಯುವಕರು, ತಂದೆ ತಾಯಿಗೆ ಆಸರೆ ಆಗಬೇಕಾದವರು. ಇಂಥ ಬಡ ಮಕ್ಕಳು ಡಿ ಬಾಸ್ ನಂಬಿ ಜೈಲು ದರ್ಶನ ಮಾಡಿದ್ದಾರೆ. ಮಾಡದ ತಪ್ಪಿಗೆ ಕಂಬಿ ಎಣಿಸಿ ಬಂದಿದ್ದಾರೆ. ಕೊನೆಗೂ ದಾಸನ ದಾಸರು ರಿಲೀಸ್. ಜೈಲಿಂದ ಹೊರಬಂದ ಬಡವರ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಬಡವರ ಮಕ್ಕಳನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಪೋರ್ಕಿಯನ್ನ ನಂಬಿ ಈ ಬಡಪಾಯಿಗಳು ಕಾಕಿ ಮುಂದೆ ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು. ಬೇಲ್ ಸಿಕ್ಕಿದ್ರು 10 ದಿನಗಳಿಂದ ಶ್ಯೂರಿಟಿಗೆ ಹಣವಿಲ್ಲದೆ ಜೈಲಲ್ಲೇ ಕಂಬಿ ಎಣಿಸ್ತಿದ್ರು. ಆದ್ರೆ ಇವತ್ತು ಶ್ಯೂರಿಟಿದಾರರು ಸಿಕ್ಕ ಕಾರಣ ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಸೋಕಾಲ್ ಡಿ ಬಾಸ್ ಕೇವಲ 5 ಲಕ್ಷ ಹಣದ ಆಸೆ ತೋರಿಸಿ ಈ ಮೂವರನ್ನ ಕೊಲೆ ಕೇಸ್ನಲ್ಲಿ ಪಿಟ್ ಮಾಡಿಸಿದಂತೆ. ಈ ಬಗ್ಗೆ ಕೇಳಿದ್ದಕ್ಕೆ ಯಾವ 5 ಲಕ್ಷನೂ ಕೊಟ್ಟಿಲ್ಲ ಸಾರ್ ಅಂತಾನೆ ಕೊಲೆ ಆರೋಪಿ. ಏನಿಲ್ಲ ಹೇಳಕ್ಕೆ, ಏನಿಲ್ಲ ಹೇಳಕ್ಕೆ ಅಂದ್ರೆ ಏನು ಹೇಳಿ, ನಾನು ಯಾರೇ ಸಂಪರ್ಕ ಮಾಡಿಲ್ಲ. ಇದಿಷ್ಟೇ ಅಲ್ಲ, ಈ ಪೊರ್ಕಿಯನ್ನ ನಂಬಿದ್ದಕ್ಕೆ 3 ತಿಂಗಳು ನೋವು ಅನುಭವಿಸಿದ್ದೀವಿ, ನಮ್ಮನ್ನ ಬಿಟ್ಬಿಡಿ ಅಂತ ಅಳಲು ತೋಡಿಕೊಂಡ. 3 ತಿಂಗಳೇ ಸಾಕು, ಮುಂದೋಗಿದ್ದೀವಿ. ಎಲ್ಲರಿಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ. ಕೋರ್ಟಲ್ಲಿ ನಡೆಯುತ್ತೆ, ಕಾನೂನು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ. ನಾವು ಹೀರೋ ಆದವನು ಬಡವರ ಮಕ್ಕಳನ್ನ ಬೆಳೆಸಬೇಕು, ಆದ್ರೆ ದರ್ಶನ್ ಮಾಡಿದ್ದು ಮಾತ್ರ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳೋ ಮನೆ ಹಾಳು ಕೆಲಸ. ಅವನದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಪಕ್ಕ ತಗಡು ಕೆಲಸ. ಜಗದೀಶ್ ಮಾಚ್ಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಅದು ಉತ್ತರ ಕರ್ನಾಟಕದ ಸುಂದರ ಗುಡ್ಡ, ತನ್ನೊಡಲಲ್ಲಿ ಔಷಧೀಯ ಸಸ್ಯಗಳನ್ನ ಹೊಂದಿರೋ ಬೆಟ್ಟ. ಇಂಥ ಬೆಟ್ಟ ಗುಡ್ಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಅಲ್ಲಿ ನಿಂತ್ರೆ ಸಾಕು ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಾ ಇದೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ.
ಹಸಿರ ಸೀರೆಯನ್ನ ಹೊದ್ದು ಮಲಗಿರೋ ಗುಡ್ಡಗಳು, ಬೆಟ್ಟಗಳ ನಡುವೆ ಕಣ್ಣಾಮುಚ್ಚಾಲೆ ಆಡುತ್ತಿರೋ ಮೋಡಗಳು, ಪ್ರಕೃತಿಯ ಸೌಂದರ್ಯಕ್ಕೆ ಫಿದಾ ಆದ ಪ್ರವಾಸಿಗರು. ಇದು ಉತ್ತರ ಕನ್ನಡದ ಸಹ್ಯಾದ್ರಿ ತಪ್ಪಲು. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ಕಪ್ಪತಗುಡ್ಡ. ಡ್ರೋನ್ ಕಣ್ಣಲ್ಲಿ ಕಪ್ಪತಗುಡ್ಡದ ಸೌಂದರ್ಯ ಸೆರೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಹೆಸರಾಗಿರುವ ಈ ಕಪ್ಪತಗುಡ್ಡ ಮುಂಗಾರು ಮಳೆಯಲ್ಲಿ ಮಿಂದೆದ್ದಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಬೆಟ್ಟಗಳ ಸಾಲು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಕಪ್ಪತಗುಡ್ಡದ ಸೌಂದರ್ಯ ಸೆರೆಯಾಗಿದೆ. ಗದಗ ಜಿಲ್ಲೆಯ ಮುಂಡರಗಿ, ಶಿರಹಟ್ಟಿ ತಾಲೂಕಿನ ಸುಮಾರು 33,000 ಹೆಕ್ಟೇರ್ ಪ್ರದೇಶದಲ್ಲಿ ಕಪ್ಪತಗುಡ್ಡ ಮೈಚಾಚಿದೆ. ಮಳೆಯಲ್ಲಿ ಜಳಕ ಮಾಡಿರೋ ಈ ಕಪ್ಪತಗುಡ್ಡವನ್ನು ನೋಡೋಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಚುಮ್ಮು ಚುಮ್ಮು ಚಳಿ, ಜಿನಿ ಜಿನಿ ಮಳೆಯಲ್ಲಿ ಮಿಂದು ಎಂಜಾಯ್ ಮಾಡ್ತಿದ್ದಾರೆ. ಗುಡ್ಡ ನಮ್ಮ ಗದಗ ಜಿಲ್ಲೆಯ ಭಾಳ ದೊಡ್ಡ ಪ್ರವಾಸಿ ತಾಣ. ಜೊತೆಗೆ ಈ ಎಲ್ಲ ಕಡೆ ಎಲ್ಲೋ ಪ್ರವಾಸಿ ತಾಣಗಳಿಗೆ ಹೋಗಿ ಗುಡ್ಡ ಬೆಟ್ಟ ನೋಡಿ ಬಂದರೂ ಇಲ್ಲಿ ಸಿಗುವಂಥ ಅನುಭವ ಬೇರೆಲ್ಲೂ ಸಿಗೋದಿಲ್ಲ. ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇದು ಒಂದು ಭಾಳ ಮೇಲ್ಮಟ್ಟದಲ್ಲಿರುವಂಥದ್ದು. ಜೊತೆಗೆ ಶುದ್ಧ ಗಾಳಿಗೆ ನಮ್ಮ ಗದಗ ಜಿಲ್ಲೆ ಈ ಕಪ್ಪತಗುಡ್ಡಗಳಿಂದಲೇ ಹೆಸರುವಾಸಿಯಾದಂಥದ್ದು. ಜೊತೆಗೆ ಇಲ್ಲಿ ವೈದ್ಯಕೀಯ ಗಿಡಮೂಲಿಕೆಗಳು, ಆ ಸಂಪನ್ಮೂಲಗಳು ಇರೋದ್ರಿಂದ ಅದನ್ನು ನಾವು ಖಂಡಿತವಾಗೂ ಅದರ ಲಾಭ ಪಡ್ಕೋತಿದ್ದೀವಿ ಈ ಜಿಲ್ಲೆಯವರು. ಜೊತೆಗೆ ಇಲ್ಲಿ ಬೆಳಿಗ್ಗೆ ಬಂದ್ರಂತೂ ಆ ಸೌಂದರ್ಯವನ್ನು ನೋಡಲಿಕ್ಕೆ 2 ಕಣ್ಣುಗಳು ಸಾಲದು. ಒಮ್ಮೆ ಕಪ್ಪತಗುಡ್ಡದೊಳಗೆ ಹೋದರೆ ಸಾಕು, ಅಲ್ಲಿಂದ ಹೊರಗೆ ಬರೋಕೆ ಮನಸ್ಸಾಗೋದಿಲ್ಲ. ಕಪ್ಪತಗುಡ್ಡದ ಒಡಲಿನಲ್ಲಿ ಅಪಾರ ಔಷಧೀಯ ಸಸ್ಯಗಳೇ ಇವೆ. ಕಳೆದ 2 ವರ್ಷಗಳಿಂದ ಈ ಸುಂದರ ಗುಡ್ಡದಲ್ಲಿ ಟ್ರೆಕ್ಕಿಂಗ್ ಶುರುವಾಗಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಚಾರಣಿಗರು ಆಗಮಿಸುತ್ತಿದ್ದಾರೆ. ಇರಬಹುದು ಅಥವಾ ನಾವು ಫ್ರೆಂಡ್ಸ್, ಯುವಕರು ಯುವತಿಯರು ಕೂಡ ಟ್ರೆಕ್ಕಿಂಗ್ ಮಾಡಲು ಹೋಗ್ತೀವಿ. ಅದನ್ನು ಇತ್ತೀಚೆಗೆ ಒಂದು ಡ್ರೋನ್ ಕ್ಯಾಮ್ರಾದಲ್ಲಿ ಆ ಒಂದು ಕಪ್ಪತಗುಡ್ಡವನ್ನು ಸೆರೆ ಹಿಡಿದರು. ಅದಂತೂ ತುಂಬ ನೋಡಲಿಕ್ಕೆ ಬಹಳ ಮನೋಹರವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ನಾವೆಲ್ಲ ಮಳೆಗಾಲ ಬಂತಂದರೆ ಅದು ಭೂತಾಯಿ ಹಸಿರು ಸೀರೆ ಉಟ್ಟು ಏನು ಯಾವ ರೀತಿ ಸಂಭ್ರಮ ಕಂಗೊಳಿಸ್ತಾಳೆ, ಅದೇ ರೀತಿ ಒಂದು ನಮ್ಮ ಕಪ್ಪತಗುಡ್ಡ ಕಾಣಿಸ್ತದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದ ಕಪ್ಪತಗುಡ್ಡದ ಸೌಂದರ್ಯ ನೋಡೋದು ನಿಜಕ್ಕೂ ಕಣ್ಣಿಗೆ ಹಬ್ಬವೇ ಸರಿ. ನೀವು ಒಂದು ಸಾರಿ ಕಪ್ಪತಗುಡ್ಡದ ಸೌಂದರ್ಯ ಸವಿಯಲು ಮಿಸ್ ಮಾಡದಿರಿ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮುಡಾ ಸೈಟ್ ಹಂಚಿಕೆ ಹಗರಣ ಸಂಬಂಧ ಸಮರ ಸಾರಿರೋ ಸ್ನೇಹಮಯಿ ಕೃಷ್ಣಗೆ ಇಡಿ ವಿಚಾರಣೆಗೆ ಕರೆದಿದೆ. ಈ ವೇಳೆ ಯಾವೆಲ್ಲ ಮಾಹಿತಿ ನೀಡಲಿದ್ದಾರೆ ಅನ್ನೋ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಏನೆಲ್ಲ ಮಾಹಿತಿ ಪಡೆಯಲಿದೆ ಗೊತ್ತಾ ಇಡಿ? ಮೂಡ ಚಕ್ರವ್ಯೂಹದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಸ್ನೇಹಮಯಿ ಕೃಷ್ಣ ಇಡಿಗೂ ದೂರು ನೀಡಿದ್ದಾರೆ. ಅಕ್ರಮದ ಕುರಿತು ತನಿಖೆಗೆ ಮನವಿ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಸ್ನೇಹಮಯಿ